ಅದಂತೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ತಪ್ಪು. ಆಡೋ ಮಕ್ಳಿಗೆ ಮದುವೆ ಮಾಡಿದ್ರೆ ಎಲ್ಲ ಹಿಂಗೆ ಆಗೋದು. ಅದೇನೋ ಹೇಳ್ತಾರೆ ಡೈಲಾಗು, ಅದೇ ಗಂಡ ಹೆಂಡ್ತಿಗೆ ಮದುವೆ ಮಾಡ್ರೆ ಚಿಕ್ಕ ವಯಸ್ಸಲ್ಲಿ ಆ ಥರ ಇವ್ರದ್ದು ಕ್ಯಾರೆಕ್ಟ್ರ್ ಆಗೈತೆ. ಅಂದರೆ ಇವರು ಇಂಡಸ್ಟ್ರಿಗೆ ಬರೋದೇ ತಪ್ಪು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇವರಿಂದ ಜನಗಳಿನ್ನ ಬೇಜಾನ್ ಜನ ಅದೇ ಬುದ್ಧಿ ಕಲಿತಾರೆ. ಮೆಚುರಿಟಿ ಇದೆಯಲ್ಲ, ಏನು ಮದುವೆ ಆಗೋ ವಯಸ್ಸಾಗಿದೆಯಲ್ಲ ಆಗಿದೆ. ಆದರೆ ಅದನ್ನು ನೋಡಿ ಬೇರೆ ಜನ ಚಿಕ್ಕ ಮಕ್ಕಳು ಕಲಿಬೋದಲ್ಲ, ಅದಕ್ಕೆ ಅದು ನಮ್ಮ ಮನಸ್ಸಿಗೆ ಪ್ರಕಾರ ತಪ್ಪು. ಪ್ರೀತಿ ಮಾಡಿ ಮದುವೆ ಆದರೆ ಒಂದು 3 ವರ್ಷ ವ್ಯಾಲ್ಯೂ ಅಷ್ಟೇನ ಅದಕ್ಕೆ? ಅದು ಪಡ್ಕೊಳ್ಳೋದು ಹೆಂಗಿರ್ತದೋ ಹಂಗೆ. ಈಗ ನಾವು ಲವ್ ಮಾಡ್ತಾಯಿದ್ದೀವಿ, 5 ವರ್ಷ ಆಯಿತು ಅಂತ ಅಂದರೆ ಅವರು ಹೆಂಗೆ ದುಡ್ಡು ಹಣಕಾಸು ಹೆಂಗೆ ನೋಡ್ತಾರೋ ಅದೆಲ್ಲ ಮೇನ್ ಇಂಪಾರ್ಟೆಂಟು. ಪ್ರೀತಿ ವಿಶ್ವಾಸ ಗೌರವ ಒಂದು ಉಳಿಸ್ಕೊಂಡೋದ್ರೆ ಅದು ಸಾಕು ಅಂತ. ಯಾವ ಕಾರಣದಿಂದ ಏನು ಅಂತಂದರೆ ಅವ್ರ ಹತ್ರ ದುಡ್ಡು ಕಡಿಮೆ ಆಗಿರ್ಬೋದು, ಇಲ್ಲ ದುಡ್ಡು ಹೆಚ್ಚಾಗಿರ್ಬೋದು, ಅವ್ರ ಖುಷಿ. ಅದು ಮುಂಚೆನೇ ಮದುವೆ ಆಗೋದಕ್ಕಿಂತ ಮುಂಚೆನೇ ನೋಡಿ ಮಾಡ್ಕೋಬೇಕು. ಅವ್ರಿಗೆ ಇಷ್ಟ ಇದ್ದರೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇಡ ಅಂತ ಮುಂಚೆನೇ ಹೇಳ್ಬಿಡ್ಬೇಕು. ಒಬ್ಬ ಹುಡುಗನ ಜೀವನದಲ್ಲಿ ಆಟ ಆಡೋದು ತುಂಬ ತಪ್ಪು. ಯಾರಿಗೆ? ಅದೇ ನಾನು ಮುಂಚೆ ಹೇಳೋದೇನು ಅಂತಂದರೆ, ಇಬ್ಬರು ಒಪ್ಪಿದ್ರೆ ಮಾತ್ರ ಮದುವೆ ಆಗಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ಹೋಗ್ಬೇಡಿ. ಮದುವೆ ಆಗಿದ್ರು ಅಂದರೆ ಅವರು ಎಷ್ಟು ಜೀವನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಮದುವೆ ಆದಮೇಲೆ ಕಷ್ಟ ಸುಖ ಅವ್ರ ಫ್ಯಾಮಿಲಿ ತಂದೆ ತಾಯಿ ಎಲ್ಲ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಅಂತಂದರೆ ನಾವು ಹೇಳೋದೇನು ಅಂತಂದರೆ, ಮದುವೆ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಒಪ್ಪೋರ, ಇಲ್ಲ ನಾವು ಹೆಂಗೆ ಜೀವನ ಮಾಡಬೇಕು ಮುಂದೆ, ಯಾರು ಬಂದಲಿ ಯಾರು ಬರ್ದೇ ಇರಲಿ, ಜೀವನ ಹೆಂಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಂ ಸರಿ. ತಗೋಬಾರ್ದು. ಇಷ್ಟ ಅಂದರೆ ಎಲ್ಲರೂ ಅದನ್ನು ನೋಡಿ ಕಲಿತಾರೆ. ಇನ್ನೂ ಜಾಸ್ತಿ ಆಗುತ್ತೆ ಡೈವರ್ಸು. ಒಬ್ಬರು ನೋಡಿ ಒಬ್ಬರು ಕಲಿಯೋದು ಜಾಸ್ತಿ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಜನರೇಷನ್ ಇದೇ ಥರ ಆಗಿದೆ. ಅದಕ್ಕೆ ಲೈಫು ಇವರು ಸ್ವಲ್ಪ ರಿಸ್ಕ್ ತಗೊಂಡ್ರೆ ಸರಿ ಮಾಡ್ಕೋಬೋದು ಯಾವ ಥರ ಜೀವನನ. ಅದೇ ಈ ಥರ ಬೇರೆ ಆಗದಂಗೆ ಹ್ಯಾಂಡ್ಲ್ ಮಾಡಬೇಕು. ಅಲ್ಲ, ಪ್ರೀತಿ ಮದುವೆ ಆಗಿದ್ರು 3 ವರ್ಷ ಇದ್ದಷ್ಟೇ ಅವರು. ಒಂದು ಪ್ರೀತಿ ವ್ಯಾಲ್ಯೂ 3 ವರ್ಷ ಅಷ್ಟೇನಾ? ಅಷ್ಟೇ ಇಲ್ಲ, ಮತ್ತೆ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಏನು ಹೇಳೋ ಒಂದು ಮೆಸೇಜ್ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಸರಿಪಡಿಸ್ಕೋಬೇಕು ಅಷ್ಟೇ ಸರ್. ಅವ್ರು ನೋಡಿ ಬೇರೆಯವ್ರು ಕಲಿತಾರೆ. ಮತ್ತೆ ಅವರು ಸರಿಪಡಿಸ್ಕೊಂಡ್ರೆ ಬೇರೆಯವ್ರು ಎಲ್ಲರೂ ಹಂಗೆ ಸರಿಪಡಿಸ್ತಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.